ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ NPS ಟು OPS ಬಗ್ಗೆ ಒಂದು ರೀಸೆಂಟ್ ಅಪ್ಡೇಟ್ ಈಗ ಬಂದಿದೆ ಸ್ನೇಹಿತರೆ. ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳಿದ್ರಿ, OPS ಯಾವಾಗ ಆಗುತ್ತೆ, OPS ಬೇಗ ಮಾಡಿ ಅಂದ್ಕೊಂಡು. ಕೆಲವೊಂದಷ್ಟು ಜನಕ್ಕೆ OPS ಮಾಡ್ತಾರಾ ಅಥವಾ ಯೂನಿಫೈಡ್ ಪೆನ್ಷನ್ ಸ್ಕೀಮ್ UPS ಮಾಡ್ತಾರಾ ಅಂತ. ಸೊ ಈ ಗೊಂದಲಕ್ಕೆ ಈಗ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಒಂದು ಅಧಿಕೃತವಾದ ಒಂದು ತೆರೆಯನ್ನು ಎಳೆಯಲಾಗಿದೆ ಸ್ನೇಹಿತರೆ. ಈ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿ ಹಂಚ್ಕೋತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ನೋಡೋಣ. ಹಾಗಾದರೆ ಈಗ ರೀಸೆಂಟಾಗಿ ಬಂದಿರತಕ್ಕಂಥ, ರೀಸೆಂಟ್ ಅಂತಂದರೆ ಜಾಸ್ತಿ ದಿನ ಏನಿಲ್ಲ ಸ್ನೇಹಿತರೆ, ನಿನ್ನೆ ಬಂದಿರತಕ್ಕಂಥ ಅಪ್ಡೇಟ್ ಇದು. ಏನಪ್ಪ ಅಂತಂದರೆ NPS ಟು UPS ಮಾಡ್ತಾರಾ, ಈಗ ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವುದ್ರ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಂದರೆ, UPS ಅದು ಬೇಡವೇ ಬೇಡ ನಮಗೆ, ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್, ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ನಮಗೆ ಬೇಡವೇ ಬೇಡ, NPSನಿಂದ OPS ಮಾತ್ರ ಮಾಡಿಕೊಡಿ ಅಂತ ನಿನ್ನೆ ಅಷ್ಟೇ ಆರ್ಥಿಕ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ಬಂದಿರತಕ್ಕಂಥ ಫೋಟೋಸ್ ಇವು ಸ್ನೇಹಿತರೆ. ಸೊ ಇದನ್ನು ಅಧಿಕೃತವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಈಗ ಹಂಚಿಕೊಳ್ಳಲಾಗಿದೆ ಸ್ನೇಹಿತರೆ. ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಸದಸ್ಯರುಗಳೆಲ್ಲರೂ ಹೋಗಿ ಈಗ ಆರ್ಥಿಕ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಅವರನ್ನು ಭೇಟಿ ಮಾಡಿ ಬಂದಿರತಕ್ಕಂಥದ್ದು. ಇದರ ಮುಖ್ಯಾಂಶಗಳು ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ CS ಷಡಾಕ್ಷರಿರವರ ನಿಯೋಗವು ಇಂದು NPS ಸಮಿತಿ ಸದಸ್ಯರು ಹಾಗೂ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ರೇಜು MT IAS ಅವರನ್ನು ಭೇಟಿ ಮಾಡಿ ಕೂಡಲೇ NPS ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ಒತ್ತಾಯಿಸಲಾಯಿತು. ಇದಕ್ಕೆ ಪ್ರತಿಕ್ರಿಯಿಸಿದ ಮಾನ್ಯರು, ವರದಿ ಅಂತಿಮ ಪರಿಶೀಲನೆಯಲ್ಲಿದ್ದು ಶೀಘ್ರವಾಗಿ ಸರ್ಕಾರಕ್ಕೆ, ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುವುದು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಈ ಬಗ್ಗೆ ಒಂದು ಅಪ್ಡೇಟನ್ನು ರಾಜ್ಯಾಧ್ಯಕ್ಷರಾದಂತಹ CS ಷಡಾಕ್ಷರಿಯವರು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಅಧಿಕೃತವಾಗಿ ಈಗ ತಿಳಿಸಿರ್ತಕ್ಕಂಥದ್ದು. ಸೊ ಈ ಸದ್ಯದಲ್ಲೇ ನಿಮಗೆ NPS ಇರ್ತಕ್ಕಂಥದ್ದೆಲ್ಲ OPS ಆಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಇನ್ನೂ ತುಂಬ ದಿನಗಳು ಕಾಯುವ ಆಗಿಲ್ಲ. ಸೊ ಇದೊಂದು ಅಪ್ಡೇಟ್, ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.